ಮುನಿಯಮ್ಮ ಬೇರೆ ಇದೇ ಟೈಮಲ್ಲಿ ಬರಬೇಕಾ? ಇವ್ರ ಹತ್ರ ನಾನು ಸಿಗಾಕೊಂಡ್ರೆ ಅಷ್ಟೇ ನನ್ನ ಕತೆ. ಇಲ್ಲೇ ವಾರ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಜಗಲ್ಗಂಟಿ ಮುನಿಯಮ್ಮ. ನಿಮಗ್ ಗರ್ಲ್ ಫ್ರೆಂಡ್ ಬೇರೆ ಇದ್ದಾಳ ರಾಜ್? ಯಾವ ಗರ್ಲ್ ಫ್ರೆಂಡು ಇಲ್ಲ, ಬನ್ನಿ. ಅದ್ಯಾಕ್ರಿ ಹಾಗೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಗರ್ಲ್ ಫ್ರೆಂಡ್ ಅಂತಿದ್ರಿ, ಏನ್ ಸಮಾಚಾರ? ಯಾವ ಸಮಾಚಾರನೂ ಇಲ್ಲ, ಸುಮ್ಮನೆ ಬನ್ನಿ. ಯಾಕ್ರಿ ಕೇಳ್ಕೊಂಡು ಹೋಗ್ತಿದ್ದೀರಾ? ಬಿಡ್ರಿ. ಏನೋ ಗರ್ಲ್ ಫ್ರೆಂಡ್ ಎಲ್ಲ ಅಂತ ಅಂತಿದ್ರಿ, ನಿಮಗ್ ಗರ್ಲ್ ಫ್ರೆಂಡ್ ಬೇರೆ ಇದ್ದಾರಾ? ಗರ್ಲ್ ಫ್ರೆಂಡ್ ಅಂತ ಗರ್ಲ್ ಫ್ರೆಂಡ್ ನಾನೇ ಓದ್ಲಾ? ಅದು ಬೇರೆ. ಹಿಂದೆ ಒಂದು ಕಾಲ ಇತ್ತು, ನಾನ್ ಮಾಡಿಲ್ದಿರೋ ಸಾಧನೆನಾ? ಹಾಗಾದ್ರೆ ನಿಮಗ್ ಗರ್ಲ್ ಫ್ರೆಂಡ್ ಇದ್ರು. ಲವ್ ಯು ಬೇಬಿ. ಲವ್ ಯು ಟು ಬೇಬಿ. ನಂಗೆ ರಾಜ್ ಮೇಲೆ ಒಂಚೂರು ಲವ್ ಇಲ್ಲ ಗೊತ್ತಾ? ನಾನು ಲೈಫಲ್ಲಿ ಸೆಟ್ಲ್ ಆಗೋದ್ ಬೇಡ್ವಾ? ಅದಕ್ಕೆ ರಾಜ್ ಜೊತೆ ಪ್ರೀತಿ ಡ್ರಾಮಾ ಮಾಡ್ತಾ ಇದ್ದೀನಿ. ಅಂದರೆ ಅವನಿಗಾಗಲೇ ನನ್ನ ಮಾತು ನಡೆಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾನ? ಏನ್ ಕೆಲಸ ಮಾಡ್ತಿದ್ದಾನೆ? ಎಲ್ಲಿದ್ದಾನೆ? ಅದೆಲ್ಲ ನಾನು ಕೇಳಕ್ ಹೋಗಿಲ್ಲ ಅಮ್ಮು. ನನ್ನ ಮಗ ಯಾವ್ದೋ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಕಷ್ಟ ಪಡ್ತಾ ಇದ್ದಾನೆ ಅನ್ನೋದನ್ನ ನನಗ್ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಆದ್ರೆ ನ್ಯಾಯವಾದ ದಾರಿಲಿದ್ದಾನೆ ಅನ್ನೋದು ಗೊತ್ತಾಯ್ತು. ಅದು ಮುಖ್ಯ ಅಲ್ವಾ? ನಂಗಷ್ಟೇ ಸಾಕು. ಇಲ್ಲೂ ನೋಡಿ, ನಿಮ್ ಮಗನೇ ಗೆದ್ಬಿಟ್ಟ ಸಾವಿತ್ರಿ ಅವ್ರೆ. ಅವನಿಗೆ ಒಳ್ಳೆ ಮನ್ಸಿದೆ ಅನ್ನೋದ್ರ ಬಗ್ಗೆ ಅನುಮಾನನೇ ಇಲ್ಲ. ನಮ್ ಸಂದೀಪ್ನ ಉಳಿಸಿ ಆ ಆರೋಪನ ಅವನ ಮೇಲೆ ಹಾಕೊಂಡಾಗ್ಲೇ ಅದು ಪ್ರೂವ್ ಆಗೋಯ್ತು ಬಿಡಿ. ಈಗ ಜವಾಬ್ದಾರಿನೂ ಕಲ್ತ್ಕೊಳ್ತಾ ಇದ್ದಾನೆ ಅಂತಂದ್ಮೇಲೆ ಇನ್ನೇನ್ ಬೇಕು ಹೇಳಿ? ಅಂಥ ಮಗನ್ನ ಪಡೆಯೋದಿಕ್ಕೆ ನೀವ್ ಪುಣ್ಯ ಮಾಡಿದ್ರಿ. ರೀ, ರಾಜಲ್ಲಾಗಿರೋ ಬದಲಾವಣೆ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಅವತ್ತು ಅವಧೂತ್ರ ಹೇಳಿದ್ರು, ಅವನು ಗೆಲ್ತಾನೆ, ನಿಮಗಿಂತ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ. ನೀವ್ ನೋಡ್ತಾ ಇರಿ, ಅವ್ರು ಹೇಳಿದ ಮಾತು ನಿಜ ಆಗತ್ತೆ, ಹಾಗೇ ಆಗತ್ತೆ. ಶ್ರೀರಾಮ ಅಪ್ಪನ ಮಾತು ನಡ್ಸೋಕ್ಕೋಸ್ಕರ ವನವಾಸಕ್ಕೆ ಹೋದ, ನನ್ ಮಗ ನಿಮ್ ಮಾತು ನಡ್ಸೋಕ್ಕೋಸ್ಕರ ಮನೆಯಿಂದ ಆಚೆ ಹೋದ. ಆದ್ರೆ ಕತ್ಲು ಕಳೆದ್ಮೇಲೆ ಬೆಳಗ್ ಬರಲೇಬೇಕಲ್ವಾ? ಹಾಗೆ ಸುಶಾಂತ್ ಕೂಡ ಅವನು ವನವಾಸ ಮುಗಿಸಿ ವಾಪಸ್ ಬಂದೇ ಬರ್ತಾನೆ. ನಿಮ್ಮ ರಾಜ್ಯ ಆಳಕ್ಕೆ, ನಿಮ್ಮ ಉತ್ತರಾಧಿಕಾರಿ ಆಗಕ್ಕೆ ಸಮರ್ಥವಾಗಿ ತಯಾರಾಗಿ ಬರ್ತಾನೆ. ಉತ್ತರಾಧಿಕಾರಿನ? ನೋ ವೇಸ್. ಸಂದೀಪ್ ಇಲ್ಲೇ ಇರಲಿ. ಸಾವಿತ್ರಿ, ಸುಶಾಂತ್ ಬದಲಾಗ್ತಿದ್ದಾನೆ ಅನ್ನೋದಕ್ಕೂ ಸಂದೀಪ್ ಇಲ್ಲೇ ಇರ್ಲಿ ಅನ್ನೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ ರೀ. ಸಂದೀಪ್ ಮತ್ತೆ ಅಮಲ ಚೆನ್ನಾಗಿರ್ಲಿ ಅಂತ ತಾನೆ ರಾಜ್ ಮನೆ ಬಿಟ್ಟು ಆಚೆ ಹೋಗಿದ್ದು. ತಾನ್ ಮಾಡದೇ ಇರೋ ತಪ್ಪನ ತನ್ ಮೇಲೆ ಹಾಕೊಂಡು ತ್ಯಾಗ ಮಾಡಿದ್ದು. ರಾಜ್ ನಮ್ ಮನೆಗೋಸ್ಕರ ಮಾಡಿರೋ ತ್ಯಾಗಕ್ಕೆ ಬೆಲೆ ಸಿಗ್ಬೇಕು ಅಂದ್ರೆ ಸಂದೀಪ್ ನಮ್ ಮನೇಲೇ ಇರ್ಬೇಕು. ಸಂದೀಪ್ ಮತ್ತೆ ಅಮ್ಮು ಚೆನ್ನಾಗಿರ್ಬೇಕು ರೀ, ಇಲ್ಲಾಂದ್ರೆ ಇದಕ್ಕೆಲ್ಲ ಏನ್ ಅರ್ಥ ಇರುತ್ತೆ? ಸಂದೀಪ್, ನೀವೆಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ನಮ್ ಮನೇಲೇ ಇರ್ತೀರ. ಸರಿಯತ್ತೆ.
ನಾನ್ ಬಂದಿದ್ ಕೆಲ್ಸ ಆಯ್ತು. ಇದ್ಲಾ ಅಂತ ಕೇಳ್ತಿರಲ್ಲ, ಇದ್ರಾ ಅಂತ ಕೇಳಿ. ನಮ್ಗೇನ್ ಗರ್ಲ್ ಫ್ರೆಂಡ್ ಒಬ್ರಾ ಇಬ್ರಾ, ಬೇಜಾನ್ ಜನ ಇದ್ರು. ನನ್ ಕಂಡ್ರೆ ಹೆಣ್ಮಕ್ಳಿಗೇನೋ ಒಂಥರ ಲವ್ ರೀ. ನಾನು ಹಿಂದೆ ಮುಂದೆನೇ ಸುತ್ತಾಡ್ತಿದ್ರು, ಆದ್ರೆ ನಾನೇ ಯಾರನ್ನು ತಿರುಗೂ ನೋಡ್ತಿರ್ಲಿಲ್ಲ. ಯಾಕ್ರಿ ನಗ್ತಾ ಇದೀರಾ? ತಮಾಷೆ ಮಾಡೋದಕ್ಕೂ ಒಂದ್ ಲಿಮಿಟ್ ಇರ್ಬೇಕು. ನಾನೇನ್ ತಮಾಷೆ ಮಾಡ್ತಿಲ್ಲ, ನಿಜಾನೇ ಹೇಳ್ತಿರೋದು. ಅದೇ ಮತ್ತೆ, ನೀವು ದೊಡ್ಡ ಮನ್ಮತ ನೋಡಿ, ಅದಕ್ಕೆ ಹುಡುಗಿರು ಹಿಂದೆ ಮುಂದೆನೆ ಸುತ್ತಾ ಇರ್ತಾರೆ. ರೀ, ನಿಮ್ಗೇನ್ರಿ ಪ್ರಾಬ್ಲಮ್ಮು? ನಾನ್ ನಿಜ ಹೇಳಿದ್ರೆ ನಂಬೋದೇ ಇಲ್ವಲ್ಲ ನೀವು. ಹೋಗ್ಲಿ ಬಿಡಿ, ನಮ್ಮಿಷ್ಟೆಲ್ಲ ಯಾಕೀಗ. ಸದ್ಯಕ್ ನಾವು ಸಿಂಗಲ್ ಸಿಂಹ. ನೀವು ಸಿಂಗಲ್ ಸಿಂಹ. ಮತ್ತೆ ನೀವು ಬಿಲ್ಡಪ್ ರಾಜ. ಓಯ್ ಬಡ ನೋಡಿ. ನನ್ ಕಾಲ್ ಎಳ್ದಿದ್ ಸಾಕು, ಒಳಗಡೆ ಏನಾಯ್ತು ಹೇಳಿ? ಯಾಕ್ರಿ ಮುನಿಯಮ್ಮ ಒಂಥರ ಆಗ್ಬಿಟ್ರೆ? ರಾಜ್, ನನ್ಗಿದೆಲ್ಲ ಕನ್ಸೋ ನನ್ಸೋ ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ನಾನ್ ಯಾವ್ದೋ ಚಿಕ್ಕ ಕೆಲ್ಸ ಸಿಗುತ್ತೆ ಅನ್ಕೊಂಡ್ ಬಂದೆ ರೀ. ಆದ್ರೆ ನನಗೆ ಪ್ರೆಸೆಂಟೇಶನ್ ಕೊಡೋ ಅವಕಾಶ ಸಿಕ್ಕಿದೆ. ಅದ್ರಲ್ಲೂ ಎಷ್ಟು ದೊಡ್ಡ ವೆಡ್ಡಿಂಗ್ ಕಾಂಟ್ರಾಕ್ಟ್ ಗೊತ್ತಾ? ಹೌದಾ? ಆದ್ರೆ ನಮ್ ಆಪೋಸಿಟ್ ಇರೋದು ಸಮೀರಾ ಅಂಡ್ ಸಾರಾ. ಸಮೀರಾ ಸಾರಾ ಅಂದ್ರೆ ಆ ಶುಭ ಲಗ್ನ ಟೀಮು. ವಾವ್, ನಿಮ್ ಆಪೋಸಿಟ್ ಅವ್ರ ಪ್ರೆಸೆಂಟೇಶನ್ ಕೊಡ್ತಿದಾರಾ? ರೀ, ಅವ್ರ ಆಪೋಸಿಟ್ ಏನೋ ನೀವು ಗೆದ್ಬಿಟ್ರೆ ಈ ಫೀಲ್ಡ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತೀರಾ. ಎಲ್ಲ ಸರಿ ಸಾವಿತ್ರಿ, ಆದ್ರೆ ಸುಶಾಂತ್ ಮುಖ ನೋಡ್ಕೊಂಡು ಇವ್ರು ಮಾಡಿರೋ ತಪ್ಪನ್ನ ಕ್ಷಮಿಸೋದಕ್ಕೆ ನನ್ನಿಂದ ಆಗೋದಿಲ್ಲ. ಇವ್ರ ಕಣ್ ಮುಂದೆ ಇದ್ರೆ ಏನಾಗುತ್ತೋ ಗೊತ್ತಿಲ್ಲ. ಮಾತಾಡು ಸಾವಿತ್ರಿ, ಇಷ್ಟೆಲ್ಲ ಆದ್ಮೇಲೂ ಇವ್ರು ಯಾಕೆ ಈ ಮನೆಯಲ್ಲೇ ಇರಬೇಕು? ಯಾಕಂದ್ರೆ ನಾನೊಬ್ಳು ತಾಯಿ. ಒಬ್ಳು ತಾಯಿಗ್ ಮಾತ್ರ ಇನ್ನೊಬ್ಳ ತಾಯಿ ಕಷ್ಟ ಅರ್ಥ ಆಗೋದು ರೀ. ಮಗನ್ನ ಬಿಟ್ಟಿರೋ ಕಷ್ಟ, ಅವನ್ನ ತಪ್ಪಿತಸ್ಥನಾಗಿ ನೋಡೋ ಕಷ್ಟ ನನಗ್ ಮಾತ್ರ ಇರ್ಲಿ. ಆ ಬಿಸಿ ಅಂಜನಾ ದೇವಿ ಅವ್ರಿಗೆ ಮುಟ್ಟೋದ್ ಬೇಡ. ಸಂದೀಪ್ ವಿಷಯ ಗೊತ್ತಾದ್ಮೇಲೆ ಇವ್ರು ಎಷ್ಟು ನರಳ್ತಾ ಇದ್ದಾರೆ ಅಂತ ನಾನು ಕಣ್ಣಾರೆ ನೋಡಿದೀನಿ ರೀ. ಆ ಸಂಕಟ ನನಗಷ್ಟೇ ಗೊತ್ತಾಗಕ್ ಸಾಧ್ಯ ರೀ. ತಪ್ಪು ಯಾರೇ ಮಾಡಿದ್ರು ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಸಾವಿತ್ರಿ. ಅದು ಸುಶಾಂತ್ ಆಗಿದ್ರು ಸರಿ, ಸಂದೀಪ್ ಆಗಿದ್ರು ಸರಿ, ಅಥವಾ ನೀನು ಅಥವಾ ನಾನಾಗಿದ್ರು ಸರಿ. ಧರ್ಮ ಅವ್ರು ಹೇಳಿದ್ ಸರಿ. ಅವ್ರ ಮನ್ಸಿಗೆ ಅನ್ಸಿದ್ದವ್ರು ಮಾಡ್ಲಿ, ನಾನು ಅವ್ರ ದಾರಿಗೆ ಅಡ್ಡ ಬರಲ್ಲ. ಅಂಜನಾ ಅವ್ರೆ, ನೀವ್ ಬೇಜಾರ್ ಮಾಡ್ಕೋಬೇಡಿ. ನನಗಾಗಿದ್ ನೋವು ನಿಮ್ಗಾಗಕ್ ನಾನ್ ಬಿಡಲ್ಲ ರೀ. ಸಂದೀಪ್ ಇಲ್ಲೇ ಇರ್ತಾರೆ. ಸಾಧಿಸ್ತಾ ಇದೆಯಾ ನೀನು? ಇಲ್ಲ, ನನ್ ಮಗ ಮಾಡಿದ ತ್ಯಾಗಕ್ಕೆ ನ್ಯಾಯ ಕೊಡಿಸ್ತಾ ಇದ್ದೀನಿ. ಸರಿ ಆಯ್ತು, ಸುಶಾಂತ್ನಾದ್ರೂ ವಾಪಸ್ ಕರ್ಸೋಣ. ಅದರಲ್ಲೇನಿದೆ ತಪ್ಪು? ಬೇಡ ರೀ, ಇಲ್ಲಿವರೆಗೂ ಅವನ್ ಬರೀ ಸುಶಾಂತ್ ಆಗಿದ್ದ. ಇನ್ನು ಅವನ್ ಮನೆಗೆ ಬಂದಾಗ ಸುಶಾಂತ್ ರಾಜ್ ಪ್ರಧಾನ್ ಆಗಿ ಬರ್ತಾನ.
ಸರಿಯಾಗಿ ಹೇಳಿದ್ರಿ ಅತ್ತಿಗೆ. ಏನೋ ಮೂರ್ತಿ, ನೀನು ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅತ್ತಿಗೆ ಹೇಳ್ತಾ ಇರೋದು ಸರಿಯಾಗಿ ಇದೆ ಧರ್ಮ. ಸುಶಾಂತ್ ಈಗ ಮನೆಗೆ ಬರೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಅವನು ವಾಪಸ್ ಬರೋ ಹೊತ್ತಿಗೆ ನೀನು ಹೆಮ್ಮೆ ಪಡೋಂಥ ಮಗನಾಗಿ ಬರಬೇಕು. ನಮಗೆ ಈಗ್ಲೂ ಅವನ ಮೇಲೆ ಹೆಮ್ಮೆ ಇದೆ ಮೂರ್ತಿ ಅಂಕಲ್. ಧರ್ಮನ ಜಾಗ ತುಂಬೋಕೆ ಅಷ್ಟು ಸಾಲದು. ಅವನಿನ್ನೂ ಪಳಗಬೇಕು. ಆದ್ರೆ ನೀವೆಲ್ಲ ಬರೆದಿಟ್ಕೊಳ್ಳಿ, ಅವನು ಜೂನಿಯರ್ ಧರ್ಮಾಗೆ ಬರ್ತಾನೆ. ಧರ್ಮನ ಜಾಗ ಸುಶಾಂತೆ ತುಂಬೋದು. ಆ ಜಾಗ ಅವನಿಗೆ ಸೇರಿದ್ದು, ಅವನಿಗೆ ಸೀಮಿತವಾದ್ದು ಕೂಡ. ಧರ್ಮ, ನಿನಗೆ ನಿನ್ನ ಚೇರಲ್ಲಿ ನಿನ್ನ ಮಗ ಕೂರೋದನ್ನ ನೋಡ್ಬೇಕಾ ಬೇಡವಾ? ಧರ್ಮ, ನಿನ್ನ ಮಗನ ಚಿಂತೆ ಬಿಡು. ಅವನು ಇಲ್ಲೇ ಇದ್ಕೊಂಡು ಅದನ್ನೆಲ್ಲ ಸಾಧಿಸ್ಬೋದಲ್ವಾ? ಅಲ್ಲೆಲ್ಲೋ ಇದ್ದು ಏನಕ್ಕೆ ಕಷ್ಟಪಡ್ಬೇಕು? ಕೆಲವೊಂದನ್ನ ಪಡ್ಕೊಳ್ಳೋಕೆ ಕೆಲವೊಂದು ತ್ಯಾಗಗಳನ್ನ ಮಾಡೋದು ಅನಿವಾರ್ಯ. ಧರ್ಮ, ನೀನು ಮಗನ ಚಿಂತೆನ ಬಿಡು. ಧರ್ಮ ಅವ್ರೆ, ನನಗೆ ಗೊತ್ತು ನಿಮಗೆ ನನ್ನ ಮಗ ಸ್ಯಾಂಡಿನ ಕ್ಷಮಿಸಕ್ಕಾಗ್ತಿಲ್ಲ ಅಂತ. ಆದರೆ ನನ್ನ ಮಗನಿಗೆ ಅವನ ತಪ್ಪನ್ನ ತಿದ್ದುಕೊಡೋದಕ್ಕೆ ಇನ್ನೊಂದು ಚಾನ್ಸ್ ಕೊಡಿ. ನಿಮ್ಮ ಮಗನ ಒಬ್ಬ ಒಳ್ಳೆ ಮನುಷ್ಯನಾಗಿ ಮಾಡಿದ ಹಾಗೆ ನನ್ನ ಮಗನ್ನೂ ಮಾಡಿ ಪ್ಲೀಸ್. ಇಷ್ಟ್ರ ಮೇಲೆ ನಿಮ್ಮಿಷ್ಟ. ನಾನೊಬ್ಬ ತಾಯಿಯಾಗಿ ಕೇಳ್ಕೊಂಡಿದ್ದೀನಿ. ನನ್ನ ಮಗನ್ನ ನಿಮ್ಮ ಮಡ್ಲಿಗೂ ಹಾಕಿದ್ದೀನಿ. ಇಷ್ಟ್ರ ಮೇಲೆ ನಿಮ್ಗೇನು ಮಾಡಬೇಕು ಅಂತ ಅನ್ಸುತ್ತೋ ಅದನ್ನೇ ಮಾಡಿ. ನಾನು ಬರ್ತೀನಿ.